ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಸ್ಟಡಿ ವಿತ್ ಚವಾಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಏನಂದರೆ ವೈದಿಕ ಸಂಸ್ಕೃತಿ ಮತ್ತು ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡೋಣ. ವೈದಿಕ ಸಂಸ್ಕೃತಿಯ ಮೂಲ ಮತ್ತು ಅದರ ಲಕ್ಷಣಗಳು ನಾವು ಕೆಳಗಿನಂತೆ ನೋಡೋಣ. ಭಾರತದಲ್ಲಿ ಸಿಂಧು ನಾಗರಿಕತೆ ನಂತರ ಆರ್ಯರು ಬಂದು ಒಂದು ಬೇರೆ ರೀತಿಯ ಸಂಸ್ಕೃತಿಯನ್ನು ಬೆಳೆಸಿದರು. ಇವರ ಕಾಲ ಸಾಮಾನ್ಯ ಶಕ ಪೂರ್ವ 2000 ವಾಯುವ್ಯ ದಿಕ್ಕಿನಿಂದ ಭಾರತಕ್ಕೆ ಬಂದಿರಬಹುದೆಂದು ನಂಬಲಾಗಿದೆ. ಅದೇ ರೀತಿ ಆರ್ಯರು ಮೂಲತಃ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದಿಂದ ಇವರು ಬಂದಿದ್ದಾರೆ ಎಂದು ನಂಬಲಾಗಿದೆ. ಆರ್ಯರು ಸ್ಥಳೀಯರಿಂದ ಪ್ರತಿರೋಧವನ್ನು ಎದುರಿಸಿ ಸಿಂಧು ನದಿಯ ತೀರದಲ್ಲಿ ಅಂದರೆ ಸಪ್ತಸಿಂಧು ಪ್ರದೇಶ, ಅಂದರೆ ಸಪ್ತಸಿಂಧು ಅಂದರೆ 7 ನದಿಗಳ ಪ್ರದೇಶ, ಅವು ಯಾವ್ಯಾವ ಅಂದರೆ ಜೀಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್, ಸರಸ್ವತಿ ಮತ್ತು ದ್ರಿಶದ್ವತಿ ಬಂದು ಇಲ್ಲಿ ಇವರು ನೆಲೆಸಿದರು ಎಂದು ನಂಬಲಾಗಿದೆ. ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಮೇಲೆ ಅವಲಂಬಿತವಾದಂತಹ ವ್ಯಕ್ತಿ ಎಂದರ್ಥ. ವೇದ ಶಬ್ದವು ಸಂಸ್ಕೃತ ಮೂಲದ ವಿದ್ ಎಂಬುದರಿಂದ ಪಡೆಯಲಾಗಿದೆ. ವಿದ್ ಅಂದರೆ ಜ್ಞಾನ ಎಂದರ್ಥ. ಜ್ಞಾನ ಅಂದರೆ ಅದೇ ನಾಲೆಜ್ ಫ್ರೆಂಡ್ಸ್. ಇವರು 4 ವೇದಗಳನ್ನು ರಚಿಸಿದ್ದರು. ಮೊದಲನೇದಾಗಿ ನೋಡೋದಾದರೆ ಋಗ್ವೇದ, ಯಜುರ್ವೇದ, ಸೆಕೆಂಡ್ ಒಂದು, ಥರ್ಡ್ ಒಂದು ಸಾಮವೇದ, ಫೋರ್ತ್ ಒಂದು ಅಥರ್ವಣ ವೇದ. ಋಗ್ವೇದದಲ್ಲಿ 10 ಮಂಡಲಗಳಿವೆ ಮತ್ತು ಇದರಲ್ಲಿ 10,552 ಶ್ಲೋಕಗಳಿವೆ. ಇದರಲ್ಲಿ ಪುರುಷ ಸೂಕ್ತ ಸಿದ್ಧಾಂತ ಕಂಡುಬರುತ್ತದೆ. ಎದರಲ್ಲಂದರೆ ಋಗ್ವೇದದಲ್ಲಿ. ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಬಳಸುವ ಮಂತ್ರಗಳ ಬಗ್ಗೆ ಯಜುರ್ವೇದದಲ್ಲಿ ಇದೆ ಫ್ರೆಂಡ್ಸ್. ಸಾಮವೇದದಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಭಕ್ತಿಯ ಪರಂಪರೆಯ ಮೂಲಗಳಿವೆ. ಅದೇ ಕೊನೆಯದಾಗಿ ನೋಡೋದಾದರೆ ಅಥರ್ವಣ ವೇದದಲ್ಲಿ ವೈದಿಕ ಮಂತ್ರಗಳ ಜೊತೆಗೆ ಜಾದು, ಮಾಂತ್ರಿಕ ವಿಧಾನಗಳು, ರೋಗ ಚಿಕಿತ್ಸೆ, ತಂತ್ರ, ವೈಯಕ್ತಿಕ ಮತ್ತು ಕುಟುಂಬದ ಸಂರಕ್ಷಣೆ ಸಂಬಂಧಿಸಿದ ಮಂತ್ರಗಳು ಸೇರಿವೆ ಅಥರ್ವಣ ವೇದಗಳಲ್ಲಿ. ಋಗ್ವೇದವನ್ನು ಮೊದಲು ರಚಿಸಲಾಗಿದ್ದರಿಂದ ಇದನ್ನು ಪೂರ್ವವೇದ ಕಾಲ ಎಂದು ಕರೆಯುತ್ತಾರೆ. ಅದೇ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದವನ್ನು ನಂತರ ರಚಿಸಲಾಯಿತು. ಇದಕ್ಕೆ ಉತ್ತರ ವೇದ ಕಾಲ ಎಂದು ಕರೆಯುತ್ತಾರೆ. ಇವರ ರಾಜಕೀಯ ಸ್ಥಿತಿ ಏನಿತ್ತಂದರೆ ಪೂರ್ವವೇದ ಕಾಲ ಅಂದರೆ ಋಗ್ವೇದದ ಕಾಲದ ಆರ್ಯರ ರಾಜಕೀಯ ಸ್ಥಿತಿ, ಆರ್ಯರು ಬುಡಕಟ್ಟುಗಳನ್ನು ಕ್ರಮೇಣವಾಗಿ ಭಾರತದಲ್ಲಿ ನೆಲೆಸಿದವು. ಇಲ್ಲಿ ಬುಡಕಟ್ಟುಗಳನ್ನು ಜನಗಳು ಎಂದು ಕರೆಯಲಾಗುತ್ತಿತ್ತು. ಇವರ ಮುಖ್ಯಸ್ಥರನ್ನು ರಾಜನೆಂದು ಕರೆಯುತ್ತಿದ್ದರು. ಇವರಿಗೆ ಮುಖ್ಯಸ್ಥರಿಗೆ ಪುರೋಹಿತ, ಸಂಗ್ರಹಾರ್ಥಿ, ಸೇನಾಪತಿ, ವಿಸ್ಪತಿಗಳು ಮತ್ತು ಗ್ರಾಮೀಣಗಳು ಮುಖ್ಯಸ್ಥರಿಗೆ ಅಂದರೆ ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿದ್ದರು. ಅದೇ ರೀತಿ ಇವರಿಗೆ ಸಭಾ ಅಂದರೆ ಹಿರಿಯರ ಗುಂಪು ಮತ್ತು ಸಮಿತಿ ಅಂದರೆ ಪರಿಣಿತರ ಗುಂಪುಗಳು ಸಹ ರಾಜನಿಗೆ ಆಡಳಿತದಲ್ಲಿ ಸಹಾಯಕವಾಗಿದ್ದವು. ಸೊ ಇವರ ಸಾಮಾಜಿಕ ಸ್ಥಿತಿ ಹೇಗಿತ್ತಂದರೆ ಪೂರ್ವವೇದ ಕಾಲದಲ್ಲಿ, ಋಗ್ವೇದದ ಕಾಲದಲ್ಲಿ ಸಾಮಾಜಿಕ ಸ್ಥಿತಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಆರ್ಯ ಸಮಾಜ ಪಿತೃಪ್ರಧಾನವಾಗಿತ್ತು, ಅಂದರೆ ತಂದೆಯವರಿಗೆ ಪ್ರಾಮುಖ್ಯತೆ ನೀಡುವ ಕಾರ್ಯ ಆಗಿತ್ತು. ಎಲ್ಲಂದರೆ ಪೂರ್ವವೇದ ಕಾಲದಲ್ಲಿ ಕುಟುಂಬದ ಹಿರಿಯ ಪುರುಷ ಮುಖ್ಯಸ್ಥನಾಗಿದ್ದ. ಅವನನ್ನು ಕುಲಪತಿ ಅಥವಾ ಗೃಹಪತಿ ಎಂದು ಕರೆಯಲಾಗುತ್ತಿತ್ತು. ಏಕಪತ್ನಿತ್ವ ರೂಢಿಯಲ್ಲಿತ್ತು. ಏಕಪತ್ನಿತ್ವ ಅಂದರೆ ಒಬ್ಬಳೇ ಹೆಂಡತಿಯೊಂದಿಗೆ ಜೀವನವನ್ನು ಕಳೆಯುವ ಧರ್ಮ ಅಥವಾ ನಿಷ್ಠೆ. ಎಕ್ಸಾಂಪಲ್ ನೋಡೋದಾದರೆ ರಾಮನು ಏಕಪತ್ನಿತ್ವದ ಆದರ್ಶ ರೂಪ ಹೊಂದಿದ್ದರು. ರಾಮವರು ಏಕಪತ್ನಿತ್ವ ಅಂದರೆ ಒಬ್ಬಳೇ ಹೆಂಡತಿಯೊಂದಿಗೆ ಜೀವನವನ್ನು ನಡೆಸುವ ಕಾರ್ಯ. ಆದರೆ ಬಹುಪತ್ನಿತ್ವ ರಾಜವಂಶಕ್ಕೆ ಸೀಮಿತವಾಗಿತ್ತು. ಯಾವುದಂದರೆ ಬಹುಪತ್ನಿತ್ವ ಅಂದರೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯೊಂದಿಗೆ ಜೀವನವನ್ನು ಕಳೆಯುವ
ನಿಷ್ಠೆ ಅದು ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಇಲ್ಲಿ ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಅಂದರೆ ಗಂಡ ಅಥವಾ ಹೆಂಡತಿ ಸತ್ತಾದ್ಮೇಲೆ ಮತ್ತೊಂದು ಮದುವೆಗೆ ಅವಕಾಶ ಇತ್ತು. ಅದೇ ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಅಸ್ತಿತ್ವಕ್ಕೆ ಬಂದವು. ಅಂದರೆ ಒಂದು ಹೆಣ್ಣು ಒಂದಕ್ಕಿಂತ ಹೆಚ್ಚು ಗಂಡಸರೊಂದಿಗೆ ವಿವಾಹವಾಗಿರಬಹುದು ಅಥವಾ ಜೊತೆಗೆ ಜೀವನ ನಡೆಸುವುದು ಬಹುಪತಿತ್ವ. ಅಂದರೆ ಬಹುಪತ್ನಿತ್ವ ಅಂದರೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯೊಂದಿಗೆ ಮದುವೆ ಮಾಡುವುದು. ಉತ್ತರ ವೇದ ಕಾಲದಲ್ಲಿ ವ್ಯಕ್ತಿ ಜೀವನವು 4 ಹಂತಗಳಾಗಿ ವಿಂಗಡಿಸಲಾಯಿತು. ಫಸ್ಟ್ ನೋಡೋದಾದರೆ ಬ್ರಹ್ಮಚರ್ಯ ಅಂದರೆ ಶಿಕ್ಷಣದ ಅವಧಿ. ಸೆಕೆಂಡ್ ಒನ್ ಗೃಹಸ್ಥ ಅಂದರೆ ವೈವಾಹಿಕ ಜೀವನ. ಥರ್ಡ್ ಒನ್ ವಾನಪ್ರಸ್ಥ ಅಂದರೆ ಧ್ಯಾನಕ್ಕಾಗಿ ಕಾಡಿಗೆ ತೆರಳುವುದು. ನೆಕ್ಸ್ಟ್ ನೋಡೋದಾದರೆ ಸನ್ಯಾಸ ಅಂದರೆ ವೈರಾಗ್ಯ. ಫ್ರೆಂಡ್ಸ್, ನೆಕ್ಸ್ಟ್ ನೋಡೋದಾದರೆ ಆರ್ಯರ ಮೂಲದ ಬಗೆಗಿನ ವಿದ್ವಾಂಸರ ಅಭಿಪ್ರಾಯ. ಅಂದರೆ ಬೇರೆ ಬೇರೆ ಇತಿಹಾಸಕಾರರು ಆರ್ಯರು ಎಲ್ಲಿಂದ ಬಂದು ಭಾರತ ಉಪಖಂಡದಲ್ಲಿ ನೆಲೆಸಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಫಸ್ಟ್ ನೋಡೋದಾದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಏನು ಹೇಳ್ತಾರೆ ಅಂದರೆ ಇವರು ಟಿಬೆಟ್ನಿಂದ ಬಂದು ಭಾರತ ಉಪಖಂಡದಲ್ಲಿ ನೆಲೆಸಿದ್ದಾರೆ ಎಂದು ಇವರು ಅಭಿಪ್ರಾಯ ಪಡುತ್ತಾರೆ. ಯಾರು? ದಯಾನಂದ ಸರಸ್ವತಿ. ಸೆಕೆಂಡ್ ನೋಡೋದಾದರೆ ಬಾಲಗಂಗಾಧರ್ ತಿಲಕ್, ಇವರು ಉತ್ತರ ಭಾಗದಿಂದ ಬಂದು ಭಾರತದಲ್ಲಿ ನೆಲೆಸಿದ್ದಾರೆ ಎಂದು ಇವರು ಹೇಳ್ತಾರೆ. ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಇವರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ. ಅದೇ ರೀತಿ ಪ್ರೊಫೆಸರ್ ಮ್ಯಾಕ್ಡೊನಾಲ್ಡ್ ಪ್ರಕಾರ ಇವರು ಆಗ್ನೇಯ ಏಷ್ಯಾದಿಂದ ಬಂದಿದ್ದಾರೆ. ಡಾಕ್ಟರ್ ಎ ಸಿ ದಾಸ್ ಅವರ ಪ್ರಕಾರ ಇವರು ಪಂಜಾಬ್ನಿಂದ ಬಂದಿದ್ದಾರೆ ಎಂದು ಇವರು ಅಭಿಪ್ರಾಯಪಡುತ್ತಾರೆ. ರಾಜ್ ಬಲಿ ಪಾಂಡೆ ಅವರು ಮಧ್ಯ ಭಾರತದಿಂದ ಬಂದಿದ್ದಾರೆ ಎಂದು ಅಭಿಪ್ರಾಯಪಡುತ್ತಾರೆ. ಪಂಡಿತ್ ಲಕ್ಷ್ಮೀಧರ್ ಶಾಸ್ತ್ರಿ ಅವರು ಹಿಮಾಲಯದ ತಪ್ಪಲು ಪ್ರದೇಶದಿಂದ ಬಂದು ಇವರು ಭಾರತದ ಉಪಖಂಡದಲ್ಲಿ ನೆಲೆಸಿದ್ದಾರೆ ಎಂದು ಇವರು ಅಭಿಪ್ರಾಯಪಡುತ್ತಾರೆ. ಲಾಸ್ಟಲ್ಲಿ ನೋಡೋದಾದರೆ ಎಲ್ ಡಿ ಕಾಲ ಅವರು ಕಾಶ್ಮೀರದಿಂದ ಬಂದಿದ್ದಾರೆ ಎಂದು ಇವರು ಹೇಳುತ್ತಾರೆ. ಸೊ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಇದು ವೇದದ ಕಾಲರು ಅಂದರೆ ಇದರ ಧಾರ್ಮಿಕ ಸ್ಥಿತಿ ಹೇಗಿತ್ತಂದರೆ ಪೂರ್ವವೇದ ಕಾಲದ ಆರ್ಯರು ಅಂದರೆ ಋಗ್ವೇದ ಕಾಲದ ಆರ್ಯರು ಇವರು ಪ್ರಕೃತಿಯನ್ನು ಆರಾಧಿಸುತ್ತಿದ್ದರು. ಅಂದರೆ ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವತೆಗಳನ್ನು ಪೂಜಿಸುತ್ತಿದ್ದರು ಇವರು. ಯಾರಂದರೆ ಪೂರ್ವ ವೇದ ಕಾಲದ ಆರ್ಯರು. ಆದ್ದರಿಂದ ಇವರನ್ನು ಬಹುದೇವತಾ ಆರಾಧಕರಾಗಿದ್ದರು. ಇವರು ಮೂರ್ತಿ ಪೂಜೆ ಇರಲಿಲ್ಲ. ಅಂದರೆ ಮೂರ್ತಿಯನ್ನು ಮಾಡಿ ಪೂಜಿಸುತ್ತಿರಲಿಲ್ಲ, ಏಕೆಂದರೆ ಇವರು ಪ್ರಕೃತಿಯನ್ನು ಆರಾಧಿಸುತ್ತಿದ್ದರು. ಅದೇ ಉತ್ತರ ವೇದ ಕಾಲದಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿತ್ತು. ಅಂದರೆ ಇಲ್ಲಿ ಮೂರ್ತಿಯನ್ನು ಮಾಡಿ ಪೂಜಿಸುತ್ತಿದ್ದರು. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ್, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ ಮುಂತಾದ ದೇವರನ್ನು ಮೂರ್ತಿ ಮಾಡಿ ಇವರು ಪೂಜಿಸುತ್ತಿದ್ದರು. ಇವರು ಆಕಳನ್ನು ಪವಿತ್ರ ಎಂದು ಪರಿಗಣಿಸಲಾಗಿತ್ತು ಮತ್ತು ಅದರ ಹತ್ಯೆಯನ್ನು ನಿಷೇಧಿಸಲಾಯಿತು. ಅಂದರೆ ಆಕಳನ್ನು ಪವಿತ್ರ ಅಂತೂ ಇವರು ಪವಿತ್ರ ಎಂದು ಪರಿಗಣಿಸಿದರು ಇವರು. ಯಾರಂದರೆ ಉತ್ತರ ವೇದ ಕಾಲದವರು. ಮತ್ತು ಅದರ ಹತ್ಯೆಯನ್ನು ನಿಷೇಧಿಸಿದರು. ಸೊ ಫ್ರೆಂಡ್ಸ್, ಇಲ್ಲಿಗೆ ವೈದಿಕ ಸಂಸ್ಕೃತಿ ಮತ್ತು ಅದರ ಲಕ್ಷಣಗಳು ಕೊನೆಗೊಳ್ಳುತ್ತದೆ. ಮುನ್ನೋಡೋದಾದರೆ ಜೈನ ಧರ್ಮ, ಹೊಸ ಧರ್ಮಗಳ ಉದಯ. ಫಸ್ಟ್ ಹೊಸದಾಗಿ ಉದಯಗೊಂಡ ಧರ್ಮ ಯಾವುದಂದರೆ ಜೈನ ಧರ್ಮ. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವ ಅಂದರೆ ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ, ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನದಿಂದ ಹೊಸ ಧರ್ಮಗಳು ಉದಯವಾಯಿತು. ಯಾವುದಾಯ್ತಂದರೆ ಅದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ನಾವಿಲ್ಲಿ ಜೈನ ಧರ್ಮ ಬಗ್ಗೆ ಸ್ಟಡಿ ಮಾಡೋಣ. ಈ ಧರ್ಮದಲ್ಲಿ ಟೋಟಲ್ 24 ತೀರ್ಥಂಕರಿದ್ದಾರೆ. ಇದರ ಜೈನ ಧರ್ಮದ ಸ್ಥಾಪಕ ಯಾರಂದರೆ ಮೊದಲ ತೀರ್ಥಂಕರಾದ ಋಷಭನಾಥ ಅವರು ಜೈನ ಧರ್ಮದ
ಸ್ಥಾಪಕ. 23ನೇ ತೀರ್ಥಂಕರಾದ ಪಾರ್ಶ್ವನಾಥ್. ಪಾರ್ಶ್ವನಾಥ್ ಅವರು 23ನೇ ತೀರ್ಥಂಕರು. ಅದೇ ರೀತಿ ಇಂಪಾರ್ಟೆಂಟ್ ಫ್ರೆಂಡ್ಸ್, 24ನೇ ತೀರ್ಥಂಕ ಮಹಾವೀರವರು ಆಗಿರುತ್ತಾರೆ. ವರ್ಧಮಾನ್ ಮಹಾವೀರವರು 24ನೇ ತೀರ್ಥಂಕರು. ಇವರ ಪವಿತ್ರ ಚಿಹ್ನೆ ಯಾವುದಂದರೆ ಸ್ವಸ್ತಿಕ. ಜೈನ ಧರ್ಮದ ಪವಿತ್ರ ಚಿಹ್ನೆ ಯಾವುದಂದರೆ ಸ್ವಸ್ತಿಕ. ಪಾರ್ಶ್ವನಾಥ ತನ್ನ 30ನೇ ವಯಸ್ಸಿಗೆ ಪರಮಜ್ಞಾನವನ್ನು ಪಡೆದುಕೊಂಡು ಇವರು 4 ತತ್ವಗಳನ್ನು ಬೋಧಿಸಿರುತ್ತಾರೆ. ಯಾರಂದರೆ ಪಾರ್ಶ್ವನಾಥ್ ಅವರು. ಯಾವಂದರೆ ಅಹಿಂಸೆ, ಅಂದರೆ ಹಿಂಸೆಯನ್ನು ಮಾಡದಿರುವುದು, ಸತ್ಯವನ್ನು ಹೇಳುವುದು, ಸುಳ್ಳು ಹೇಳಬಾರ್ದು, ಆಸ್ತೆ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ಇದು ಪಾರ್ಶ್ವನಾಥ್ ಅವರ 4 ತತ್ವಗಳು. ಸೊ ಫ್ರೆಂಡ್ಸ್, ನಾವು ನೆಕ್ಸ್ಟ್ ನೋಡೋದಾದರೆ ವರ್ಧಮಾನ್ ಮಹಾವೀರ್. ಇವ್ರ ಬಗ್ಗೆ ಎಕ್ಸಾಂಪಲ್ ಕೇಳ್ತಾರೆ ಫ್ರೆಂಡ್ಸ್. ಇವರ ಕಾಲ ಸಾಮಾನ್ಯ ಶಕ ಪೂರ್ವ 599ರಿಂದ 527ರವರೆಗೆ. ಇವರು ಜನಿಸಿದ್ದು ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಬಿಹಾರದ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಇವರು ಜನಿಸಿರುತ್ತಾರೆ. ಇವರ ತಂದೆ ಸಿದ್ಧಾರ್ಥ್. ಇವರ ತಂದೆ ಸಿದ್ಧಾರ್ಥ್, ತಾಯಿ ತ್ರಿಶಲಾದೇವಿ. ಇವರು 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧ ಅನ್ನು ಇವರು ಮದುವೆ ಆಗುತ್ತಾರೆ. ಯಾರು? ವರ್ಧಮಾನ್ ಮಹಾವೀರವರು. ಇವರಿಗೆ ಅನೋಜ್ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು. ಇವರಿಗೆ ಅಂದರೆ ವರ್ಧಮಾನ್ ಮಹಾವೀರರವರಿಗೆ ಜ್ಞಾನೋದಯ ಎಲ್ಲ ಇತ್ತಂದರೆ ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾದಲ್ಲಿ ಇವರಿಗೆ ಜ್ಞಾನೋದಯವಾಗುತ್ತದೆ. ಇವರು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು. ಏವಲಿನ್ ಅಂದರೆ ಸರ್ವಜ್ಞ, ಅಂದರೆ ಎಲ್ಲವನ್ನೂ ಅರಿತವನು ಅಥವಾ ಜೀನ್, ಇಂದ್ರಿಯ ನಿಗ್ರಹಿಸಿದವನು ನಾನು. ಯಾರಂದರೆ ವರ್ಧಮಾನ್ ಮಹಾವೀರ್. ಇವರ ಮರಣ ಎಷ್ಟರಲ್ಲಿ ಮತ್ತು ಎಲ್ಲೈತಂದರೆ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜ್ಗೃಹ ಸಮೀಪದ ಪಾವ ಎಂಬಲ್ಲಿ ಇವರು ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದ್ದಾರೆ. ಮಹಾವೀರರು ಗೌತಮ್ ಬುದ್ಧನ ಸಮಕಾಲೀನನಾಗಿದ್ದವರು. ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿಯಾಗಿರಲಿಲ್ಲ. ಇವರ ಬೋಧನೆಗಳು ಅಂದರೆ ವರ್ಧಮಾನ್ ಮಹಾವೀರರ ಬೋಧನೆಗಳೇನೆಂದರೆ ಇವರು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದರು. ಯಾರು? ವರ್ಧಮಾನ್ ಮಹಾವೀರ್. ಇವರ ಪಂಚಶೀಲ ತತ್ವಗಳು ಯಾವ್ಯಾವ ಅಂದರೆ ಸತ್ಯ ಅಂದರೆ ಸತ್ಯವನ್ನು ಹೇಳುವುದು, ಅಹಿಂಸೆ, ಹಿಂಸೆ ಮಾಡದಿರುವುದು, ಆಸ್ತೆಯ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ನೆಕ್ಸ್ಟ್ ಕೊನೆಯದಾಗಿ ನೋಡೋದಾದರೆ ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆಯನ್ನು ಹೊಂದಿರುವುದು. ಇವರ ಪಂಚಶೀಲ ತತ್ವಗಳು. ಇವರ ತ್ರಿರತ್ನಗಳು ಯಾವ್ಯಾವ ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ವರ್ಧಮಾನ್ ಮಹಾವೀರರವರಿಗೆ ಗಣಾಧರ್ ಎಂಬ 11 ಜನ ಶಿಷ್ಯರಿದ್ದರು. ಜೈನ ಸಭೆಗಳು ಅಂದರೆ ಜೈನ ಧರ್ಮದಲ್ಲಿ 2 ಜೈನ ಸಭೆಗಳು ಸಂಘಟಿಸಲಾಗಿತ್ತು. ಅವು ಎಲ್ಲೆಲ್ಲ ಅಂದರೆ ಮೊದಲನೇದಾಗಿ ನೋಡಿದರೆ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಅಂದರೆ ಪಟ್ನಾ ಅಂದರೆ ಬಿಹಾರದಲ್ಲಿ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಮೊದಲ ಸಭೆಯನ್ನು ಜರುಗಿಸಲಾಯಿತು. ಇದರ ಉದ್ದೇಶ ಏನಾಗಿತ್ತಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರ್ಜೀವನಗೊಳಿಸುವುದು ಇದರ ಉದ್ದೇಶ ಆಗಿತ್ತು. 2ನೇ ಸಭೆ ಎಷ್ಟರಲ್ಲಿ ನಡೀತಂದರೆ ಸಾಮಾನ್ಯ ಶಕ 512ರಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ 2ನೇ ಸಭೆ ಜರುಗಿತ್ತು. ಇದರ ಉದ್ದೇಶ ಏನಿತ್ತಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು. ಅದೇ ರೀತಿ ಫ್ರೆಂಡ್ಸ್, ಇವರ ಅನುಯಾಯಿಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನ ಧರ್ಮ ಇಬ್ಬಾಗಗೊಂಡು 2 ಪಂಗಡಗಳಾದವು. ಅವು ಯಾವ ಅಂದರೆ ಶ್ವೇತಾಂಬರ, ದಿಗಂಬರ. ಶ್ವೇತಾಂಬರದಲ್ಲಿ ಪಾರ್ಶ್ವನಾಥನ ಅನುಯಾಯಿಗಳು ಇವರು ಬಿಳಿಯ ವಸ್ತ್ರಧಾರಿಗಳಾಗಿದ್ದರು. ಶ್ವೇತಾಂಬರದಲ್ಲಿ ಪಾರ್ಶ್ವನಾಥನ ಅನುಯಾಯಿಗಳಾದ ಇವರು ಬಿಳಿಯ ವಸ್ತ್ರಧಾರಿಗಳಾಗಿದ್ದರು, ಅಂದರೆ ಬಿಳಿಯ ಬಟ್ಟೆಯನ್ನು ಉಟ್ಕೊತಿದ್ರು ಇವರು.
ಅದೇ ದಿಗಂಬರರು ಯಾರಂದರೆ ಮಹಾವೀರನ ಅನುಯಾಯಿಗಳಾದ ಇವರು ನಿರ್ವಸ್ತ್ರಧಾರಿಗಳು, ಅಂದರೆ ಬಟ್ಟೆಯನ್ನು ಉಟ್ಕೊಂತಿರ್ಲಿಲ್ಲ ಇವರು ಮಹಾವೀರನ ಅನುಯಾಯಿಗಳು. ಇವರ ಪವಿತ್ರ ಗ್ರಂಥ ಯಾವುದಂದರೆ ಆಗಮ ಸಿದ್ಧಾಂತ. ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದಂದರೆ ಆಗಮ ಸಿದ್ಧಾಂತ. ಅದೇ ರೀತಿ ಫ್ರೆಂಡ್ಸ್, ಪಾರ್ಶ್ವನಾಥ ಅನುಯಾಯಿಗಳು ಮತ್ತು ಮಹಾವೀರ ಅನುಯಾಯಿಗಳು ಇಬ್ಬರ ನಡುವೆ 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ಶ್ವೇತಾಂಬರ್ ಮತ್ತು ದಿಗಂಬರ್ ಇಬ್ಬರು. ಸೊ ಫ್ರೆಂಡ್ಸ್, ಇವರ ಕೊನೆಯದಾಗಿ ನೋಡೋದಾದರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮ ಕೊಡುಗೆಗಳು ಯಾವ್ಯಾವ ಅಂದರೆ, ಇವರು ಉದಯಗಿರಿಯಲ್ಲಿ ಹುಲಿಯ ಗುಹೆ, ಎಲ್ಲೋರಾದ ಫಸ್ಟ್ ಒನ್ ಉದಯಗಿರಿಯ ಹುಲಿಯ ಗುಹೆ, ಸೆಕೆಂಡ್ ಒನ್ ಎಲ್ಲೋರಾದ ಇಂದ್ರಸಭಾ ಗುಹೆ, ಒರಿಸ್ಸಾದ ಹಾತಿಗುಂಪ ಗುಹೆ, ಮತ್ತು ನಮ್ಮ ಕರ್ನಾಟಕದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದ್ರೆಯ ಸಹಸ್ರಕಂಬಗಳ ಬಸದಿ ಇವರ ಗಮನಾರ್ಹ ಸ್ಮಾರಕಗಳಾಗಿವೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ವೈದಿಕ ಸಂಸ್ಕೃತಿ ಮತ್ತು ಜೈನ ಧರ್ಮ ಬಗ್ಗೆ ಮುಕ್ತಾಯಗೊಳ್ಳುತ್ತದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ಕಾಂಪಿಟೇಟಿವ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಓದ್ತಿದ್ದಾರೆ ಅವರಿಗೆ ಸಹಾಯವಾಗುತ್ತದೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು, ಧನ್ಯವಾದಗಳು.